ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ಅಂತ್ಯದ ಬೆನ್ನಲ್ಲೇ ನಿನ್ನೆ ಸಿಡ್ನಿಯಿಂದ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿತ್ತು. ಟೀಂ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಇಂಜುರಿ ಅಪ್ಡೇಟ್ ಕ್ರಿಕೆಟ್ ಲೋಕವನ್ನ ನಿನ್ನೆ ಆತಂಕಕ್ಕೆ ದೂಡಿತ್ತು. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಅತ್ಯದ್ಭುತ ಕ್ಯಾಚ್ ಹಿಡಿದ ಶ್ರೇಯಸ್ ಅಯ್ಯರ್ ಕ್ರಿಕೆಟ್ ಲೋಕವನ್ನ ಒಂದು ಕ್ಷಣ ದಂಗು ಬಡಿಸಿದ್ರು. ಆದರೆ ಅದೇ ಕ್ಯಾಚ್ನಿಂದ ಆದ ಇಂಜುರಿ ಕ್ರಿಕೆಟ್ ಲೋಕವನ್ನ ಆತಂಕಕ್ಕೆ ದೂಡಿತ್ತು. ಹೌದು, ಹಿಮ್ಮುಖವಾಗಿ ಓಡಿ ಹೋಗಿ ಡೈವ್ ಮಾಡಿ ಅದ್ಭುತ ಕ್ಯಾಚ್ ಹಿಡಿದು ಅಲೆಕ್ಸ್ ಕ್ಯಾರಿಯನ್ನ ಔಟ್ ಮಾಡಿದ ಶ್ರೇಯಸ್ ಇಂಜುರಿಗೆ ತುತ್ತಾದ್ರು. ನೋವಲ್ಲಿ ನರಳಾಡಿದ ಶ್ರೇಯಸ್ ಅಯ್ಯರ್ ಕೂಡಲೇ ಮೈದಾನದಿಂದ ಹೊರ ನಡೆದ್ರು. ಬಳಿಕ ಸಿಡ್ನಿಯ ಆಸ್ಪತ್ರೆಗೆ ತೆರಳಿ ಸ್ಕ್ಯಾನಿಂಗ್ಗೂ ಒಳಗಾಗಿದ್ರು. ಎಡಪಕ್ಕೆಲುಬುವಿನ ಇಂಜುರಿಯಿಂದಾಗಿ ಆಂತರಿಕ ರಕ್ತಸ್ರಾವ ಉಂಟಾಗಿದೆ ಅಂತ ವೈದ್ಯರು ತಿಳಿಸಿದ್ರು. ಹಾಗಾಗಿ ಕಳೆದ 2 ದಿನಗಳಿಂದ ಐಸಿಯುವಿನಲ್ಲಿ ಚಿಕಿತ್ಸೆ ಪಡೆದಿದ್ದ ಶ್ರೇಯಸ್ ಅಯ್ಯರ್ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡುಬಂದಿದೆ. ಸಿಡ್ನಿಯ ವಿನ್ಸೆಂಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶ್ರೇಯಸ್ ಅಯ್ಯರ್ ಐಸಿಯುವಿನಿಂದ ವಾರ್ಡ್ಗೆ ಶಿಫ್ಟ್ ಆಗಿದ್ದು ಆರೋಗ್ಯ ಸ್ಥಿರವಾಗಿದೆ ಅಂತ ತಿಳಿದು ಬಂದಿದೆ.